ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಮಗೆ ಒಂದು ವರಮಹಾಲಕ್ಷ್ಮಿ ಹಬ್ಬದಂದು ಕಲಶ ಸ್ಥಾಪನೆ ಮಾಡದೇ ಇರುವಂಥವರು ಯಾವ ರೀತಿ ಫೋಟೋವನ್ನು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಯಾವುದೇ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಅಂಗವಾಗಿ ನಾವು ಕಲಶವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಲಕ್ಷ್ಮೀ ಕಲಶನ ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ಸಲ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 8ನೇ ತಾರೀಕು ಶ್ರಾವಣ ಮಾಸದ 3ನೇ ಶುಕ್ರವಾರ ಆಚರಣೆ ಮಾಡ್ತೀವಿ. ಕಲಶವನ್ನು ಸ್ಥಾಪನೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಪೀಠದ ಮೇಲೆ ಲಕ್ಷ್ಮಿಯ ಒಂದು ಹೃದಯ ಕಮಲಂ ರಂಗೋಲಿಯನ್ನು ಹಾಕ್ಕೊಂಡು ಆದಮೇಲೆ ನಾವು ತುದಿ ಇರುವಂಥ ಒಂದು ಬಾಳೆ ಎಲೆಯನ್ನು ಇರಬೇಕು. ಬಾಳೆ ಎಲೆ ನಿಮಗೆ ಸಿಕ್ಕಿಲ್ಲ ಅನ್ನೋದಾದರೆ, ಸಾಮಾನ್ಯವಾಗಿ ಹಬ್ಬ ಅಂದರೆ ಸಿಗ್ತದೆ, ನೀವು ಬಾಳೆ ಎಲೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸಿಕ್ಕಿಲ್ಲ ಅನ್ನೋದರ ಒಂದು ಹಿತ್ತಾಳೆ, ತಾಮ್ರ, ಬೆಳ್ಳಿ ತಟ್ಟೆಯನ್ನು ಸಹ ನೀವು ಬಳಸ್ಬೋದು. ಅದ್ರ ಮೇಲೆ ನೀವು 5 ಅಥವಾ 9 ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಆದಮೇಲೆ ಕೈಯ ಒಂದು ಬೆರಳಿನ ಸಹಾಯದಿಂದ ಶ್ರೀಂ ಅಕ್ಷರ ಪದ್ಮ ಸ್ವಸ್ತಿಕ್ ಓಂ ಅಂತ ಬರೆದು 2 ಎಲೆದರ ಮೇಲೆ ಶ್ರೀಂ ಅಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಒಂದು ಕಲಶವನ್ನಿದೆ. ನೀವು ಬಿಂದಿಗೆ ದೊಡ್ಡದಾಗಿ ಪೂಜೆ ಮಾಡುವ ಥರ ನೀವು ಬಿಂದಿಗೆಯನ್ನು ಸಹಿತ ದೊಡ್ಡದಾಗಿ ನೀವು ಒಂದು ಸೀರೆಯನ್ನು ಉಡಿಸಿ ಒಂದು ಕೈ ಕಾಲುಗಳನ್ನು ಪಾದಹಸ್ತಗಳನ್ನು ಪದ್ಮಾಸನ ಹಾಕಿ ಒಂದು ಕುಳಿತಿರೋ ಹಾಗೆ ಥರ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ನಮಗೆ ಕಲಶ ಸ್ಥಾಪನೆ ಮಾಡುವುದನ್ನು ಒಂದು ತಿಳಿಸ್ಕೊಡ್ತಾ ಇದೆ. ನಂತರದ ಒಂದು ವಿಧದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸಂಪೂರ್ಣವಾದ ಒಂದು ಪೂಜಾವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲಶ ಸ್ಥಾಪನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಕಲಶವನ್ನು ಇಟ್ಟು ಅದಕ್ಕೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ನಂತರ ನೀರನ್ನು ತಂದು ಇದಕ್ಕೆ ನೀವು ಹಾಕಬೇಕು. ಅದರ ಸಮಯಗಳನ್ನು ಸಹ ನಾನು ನಿಮಗೆ ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀರನ್ನು ಹಾಕಿ ಮೊದಲು ನಾವು ಗೋಮೂತ್ರ ಹಾಗೆ ಗಂಗಾಜಲ ಇಷ್ಟನ್ನು ನಾವು ಮೊದಲು ಹಾಕ್ಕೊಂಡು, ಹಾಗೆ ನಂತರದಲ್ಲಿ ನಾವು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಬೇಕು. ಪಚ್ಚ ಕರ್ಪೂರ ನಂತರ ಒಂದು ಏಲಕ್ಕಿ, 2 ಲವಂಗ, ಒಂದು ಅಡಿಕೆಯನ್ನು ಹಾಕಬೇಕು. ಹಾಗೆ ಜಾವದ ಪುಡಿ, ಪಚ್ಚ ಕರ್ಪೂರ ಅಷ್ಟೇ. ಹಾಗೆ ರೋಸ್ ವಾಟರ್ ಪನ್ನೀರ್ ಅಂತ ಸಿಗ್ತದೆ, ಅದನ್ನು ಸಹ ಹಾಕಿ, ಹಾಗೆ ಗೊರಂಚಿಯನ್ ಅಂತ ಸಹ ಸಿಗ್ತದೆ, ಅದನ್ನು ಸಹ ನೀವು ಅದು ಪುಟ್ಟದಾಗಿ ಕೇಸರಿ ಬಣ್ಣದಲ್ಲಿ ಇರ್ತದೆ, ಸಾಸಿವೆ ಕಾಳಿನ ಅದನ್ನು 4-5 ಕಾಳನ್ನು ಹಾಕಿದರೆ ಸಾಕು. ಮತ್ತು ಪುನುಗು ಅದು ಸಾಮಾನ್ಯವಾಗಿ ತಿರುಪತಿಯಲ್ಲಿ ಸಿಗ್ತದೆ, ಇಲ್ಲಿ ನಿಮಗೆ ಪೇಸ್ಟ್ ಸಿಗೋದು, ಅದು ಒಂದು ಪುಡಿಯೇ ಒಂದು ಸಿಗುವಂಥದ್ದು. ನೀವು ತಿರುಪತಿಯಲ್ಲಿ ತೆಗೆದುಕೊಂಡು ಬಂದಿದ್ದರೆ ಅದನ್ನು ಸ್ವಲ್ಪ ಪೇಸ್ಟನ್ನು ನೀವು ಕಲಸದ ಒಳಭಾಗದಲ್ಲಿ ಒಂದು ಸ್ವಲ್ಪ ನೀರಿಗೆ ಅದನ್ನು ಮಿಕ್ಸ್ ಮಾಡಿ. ಅದು ಎಷ್ಟು ಸುವಾಸನೆ ಭರಿತವಾಗಿರ್ತದೆ ಅಂದರೆ, ನೀವು ನೋಡಿ, ನೀವು ಯಾವಾಗ ನೀವು ಕಲಸವನ್ನು ನೀವು ವಿಸರ್ಜನೆ ಮಾಡ್ತೀರೋ ಆವತ್ತಿನ ದಿವಸ ನೋಡಿ ತುಂಬಾ ಒಂದು ಸುವಾಸನೆ ಭರಿತವಾಗಿರುತ್ತದೆ. ಅದನ್ನು ನೀವು ಹಾಕಬೇಕು. ಹಾಗೆ ಸ್ವಲ್ಪ ಕೇಸರಿಯ ಒಂದು ದಳಗಳು, ಹಾಗೆ ಅದರ ನಂತರ ಒಂದು ಬೆಳ್ಳಿ ಅಥವಾ ಒಂದು 5 ರೂಪಾಯಿ ಒಂದು ನಾಣ್ಯವನ್ನು ಹಾಕಬೇಕು. ಹಾಗೆ ಸ್ವಲ್ಪ ಬೆಲ್ಲ ಯಾಕೆ ಅನ್ನೋದಾದರೆ, ಲಕ್ಷ್ಮೀದೇವಿ ಒಂದು ಅನುಗ್ರಹ ಸಿಗಲಿಕ್ಕೆ ನಾವು ಬೆಲ್ಲವನ್ನು ಹಾಕಬೇಕಾಗಿರುವಂಥ ಸಿಹಿಯಾಗಿರುವಂಥದ್ದು, ಅದಕ್ಕೆ ಬೆಲ್ಲವನ್ನು ನಾವು ಹಾಕಬೇಕು. ಹಾಗೆ ನಂತರದಲ್ಲಿ ಕೆಲವರು ಒಂದು ಡ್ರೈ ಫ್ರೂಟ್ಸ್ಗಳನ್ನು ಸಹ ಹಾಕ್ತಾರೆ, ಒಣ ಹಣ್ಣುಗಳನ್ನು ಸಹ ಹಾಕಿದರೆ ಅದು ಕ್ವಾಲ್ಟಂಗೆ ಆಗ್ತದೆ. ಯಾಕೆಂದರೆ ನಾವು ಕಲಶವನ್ನು ಶುಕ್ರವಾರ ಇಟ್ಟಿದ್ರೆ ಕೆಲವರು ಭಾನುವಾರ ವಿಸರ್ಜನೆ ಮಾಡ್ತಾರೆ. ಹಾಗೆ ಈ ಸಲ ಹುಣ್ಣಿಮೆ ಬಂದ್ರಿಂದ ಸ್ವಲ್ಪ ನಮಗೆ ತಡವಸವಾಗ್ತದೆ ಒಂದು ವಿಸರ್ಜನೆ ಮಾಡಲಿಕ್ಕೆ. ಸೊ ಅದು ನಾವು ಹಾಕಿದ್ರೆ ಅದು ಕ್ವಾಲಿಟಿ ಹೋಗ್ತದೆ. ಸೊ ನಾವು ಅದನ್ನು ಕಲಶ ವಿಸರ್ಜನೆ ಮಾಡುವಾಗ ಅದನ್ನು ತಿನ್ಲಿಕ್ಕೆ ಸಹ ಬರೋದಿಲ್ಲ, ನಾವು ಅದನ್ನು ಬಿಸಾಡಲೇಬೇಕು. ಸೊ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಾನು ತಿಳಿಸ್ಕೊಟ್ಟಿರುವಂಥ ವಸ್ತುಗಳನ್ನು ಅಷ್ಟೇ ಹಾಕಿ ಮತ್ತು ಅದನ್ನು ಹಾಕಬೇಡಿ. ನಂತರದಲ್ಲಿ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಾಕಿ ಹೂ ಮತ್ತು ಅಕ್ಷತೆನ ಸಂಕಲ್ಪ ಮಾಡಿಕೊಂಡು ಆ ಕಲಶದ ಒಳಭಾಗದಲ್ಲಿ ಹಾಕಿ ನೀವು ಕಂಕಣವನ್ನು ಕಟ್ಟಬೇಕು. ಕಲಶಕ್ಕೆ ನೀವು 2 ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು. ಒಂದು ಲಕ್ಷ್ಮೀ ಒಂದು ಕಲಶಕ್ಕೆ ಕಟ್ಟಬೇಕು, ಹಾಗೆ ಮತ್ತೊಂದು ಆರತಿ ಕಲಶಕ್ಕೆ ನಾವು ಕಟ್ಟಬೇಕು. ವಿಳೆದೆಲೆಗೆ ಒಂದು ಸೇವಟಿಗೆ ಹೂವನ್ನು ಹಾಕಿ 5 ದಾರಕ್ಕೆ ಅರಿಶಿನ ದಾರವನ್ನು ನೀವು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಒಂದು ಗಂಟನ್ನು ಹಾಕಿ ನೀವು ಕಲಶಕ್ಕೆ ಒಂದು ಕುತ್ತಿಗೆಗೆ ಅದನ್ನು ಕಟ್ಟಬೇಕು. ಅದನ್ನು ಕಟ್ಟಿದ ನಂತರದಲ್ಲಿ ನೀವು 5 ವಿಳೆದೆಲೆಯನ್ನು ಇಟ್ಟು ನಂತರದಲ್ಲಿ ಮಾವಿನ ಕುರಿಯನ್ನು ಇಡಬೇಕು. ಹಬ್ಬದಿಂದ ನಿಮಗೆ ಮಾವಿನ ಕುರಿ ಸಿಗ್ತದೆ. ಸೊ ಒಂದು ಕುರಿಯನ್ನು ನೀವು ಇಟ್ಟು ಚೆನ್ನಾಗಿರುವಂಥ ಒಂದು ಕಾಯಿಗೆ ಸಂಪೂರ್ಣವಾಗಿ ಒಂದು ಅರಿಶಿನವನ್ನು ಬಳಿದು ಅದಕ್ಕೆ ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ಒಂದು ಕಲಶಕ್ಕಿಟ್ಟು ನಂತರ ಹಾಗೆ ಮುಖಪದ್ಮ ಹಾಕುವಂಥ ಪದ್ಧತಿ ಇದೆ, ಅದನ್ನು ಸಹ ಹಾಕಿ
9 ಎಳೆ ಗೆಜ್ಜೆ ವಸ್ತುವನ್ನು ಹಾಕಬೇಕು, ಇಲ್ಲವಾದರೆ 16 ಎಳೆ ಸಹ ಗೆಜ್ಜೆ ವಸ್ತುವನ್ನು ಹಾಕ್ಬಹುದು. ಹಾಗೆ ಒಡವೆಯನ್ನು ಹಾಕುವಾಗ ಸ್ವಲ್ಪ ನೀವು ಗೋಮೂತ್ರ, ಗಂಗಾಜಲ ಹಾಗೆ ಅರಿಶಿಣದಲ್ಲಿ ಅದನ್ನು ಶುದ್ಧಿ ಮಾಡಿಕೊಂಡು ಒರೆಸ್ಕೊಂಡು ನಂತರ ನೀವು ಹಾಕಬೇಕು. ಸೊ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅಷ್ಟನ್ನು ಹಾಕಿದರೆ ನಂತರ ನೀವು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಬಳೆ ಅಥವಾ ಬ್ಲೌಸ್ ಪೀಸ್, ಸೀರೆಗಳಿಂದ ನೀವು ಅಲಂಕಾರವನ್ನು ಮಾಡಬಹುದು. ಈ ಥರ ನನಗೊಂದು ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸವನ್ನು, ಲಕ್ಷ್ಮೀ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.